ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಕೆಟ್ಟದಾಗಿ ಯೋಚಿಸೋಕೆ ಹೋಗಬೇಡಿ, ಅದರಲ್ಲೂ ಕೆಟ್ಟದನ್ನು ಕಲ್ಪಿಸಿಕೊಳ್ಳಬೇಡಿ. ಅದು ನಾಳೆ ಆಗಬಹುದು, ಆಗದೆಯೂ ಇರಬಹುದು. ಈ ನೆಗೆಟಿವ್ ಅಂಶಗಳು ನಮ್ಮ ಮೆಂಟಲ್ ಎನರ್ಜಿಯನ್ನು ಹೀರಿಬಿಡುತ್ತವೆ. ಒಂದು ವೇಳೆ ನಾಳೆಯೇ ಕೆಟ್ಟ ಪರಿಸ್ಥಿತಿ ನಿಜಕ್ಕೂ ಬಂದು ಬಿಡಬಹುದು. ಆಗ ಫೇಸ್ ಮಾಡಬೇಕು, ಘಟನೆಯನ್ನು ಸ್ವೀಕರಿಸಬೇಕು. ಸಾಮಾನ್ಯವಾಗಿರೋ ಅಸಾಮಾನ್ಯ ಗುಣ ಎಂದರೆ ಕಷ್ಟದಲ್ಲೂ ಅವರಲ್ಲಿರುವ ನಗು, ಗೆಲುವಿನ ನಂತರವೂ ಅವರಲ್ಲಿರುವ ವಿನಯ. ಅವಕಾಶ ಎಲ್ಲರಿಗೂ ಇದ್ದರೂ ಕೆಲವರು ಮಾತ್ರ ಗೆಲ್ಲುವ ಛಲ ಬಿಡದೆ ಎದುರಿಗೆ ಬಂದ ಸವಾಲುಗಳನ್ನೆಲ್ಲ ಗೆಲ್ಲುವ ಪ್ರಸಾದ ಅಂತ ಭಾವಿಸಿ ವಿನಯದಿಂದ ಸ್ವೀಕರಿಸುತ್ತಾರೆ. ಗಂಡು ಎಷ್ಟೇ ಬಲಿಷ್ಠನಾಗಿದ್ದರೂ ನಾವು ಹೆಣ್ಣನ್ನೇ ಶಕ್ತಿರೂಪಿಣಿ ಅಂತೀವಿ. ಹಲವಾರು ಕೆಲಸಗಳನ್ನು ಒಟ್ಟಿಗೆ ಸಂಭಾಳಿಸುವ ಅದ್ಭುತವಾದ ಶಕ್ತಿ ಇರುವುದು ಹೆಣ್ಣಿಗೆ ಮಾತ್ರ. ಅದಕ್ಕೆ ಹೆಣ್ಣನ್ನು ಶಕ್ತಿರೂಪಿಣಿ ಎನ್ನುತ್ತೇವೆ. ಮಹಾಭಾರತದಲ್ಲಿ ಒಂದು ಅದ್ಭುತವಾದ ಘಟನೆ ಬರುತ್ತದೆ. ಶ್ರೀಕೃಷ್ಣ ಯುಧಿಷ್ಠಿರನ ಹತ್ತಿರ ಹೋಗಿ ನೀನು ರಾಜ ಆಗಬೇಕು ಅಂತ ಹೇಳುತ್ತಾನೆ. ಆಗ ಯುಧಿಷ್ಠಿರನು ನನಗೆ ರಾಜ ಆಗಬೇಕು ಎನ್ನುವ ಆಸೆಯೇ ಇಲ್ಲ ಅಂತಾನೆ. ಆಗ ಕೃಷ್ಣ ಹೇಳುತ್ತಾನೆ, ಆ ಕಾರಣಕ್ಕಾಗಿಯೇ ನೀನು ರಾಜನಾಗಬೇಕು. ಯಾರು ನಾನು ರಾಜ ಆಗಬೇಕು ಅಂತ ಆಸೆ ಪಡುತ್ತಾರಲ್ಲ ಅವರು ರಾಜ ಆಗೋದಲ್ಲ. ಜನರು ಯಾರು ರಾಜ ಆಗಬೇಕಂತ ಆಸೆ ಪಡುತ್ತಾರಲ್ಲ ಅವರನ್ನು ರಾಜ ಮಾಡಿದರೆ ರಾಜ್ಯಕ್ಕೆ ಒಳ್ಳೆಯದಾಗುತ್ತದೆ ಅಂತಾನೆ. ಒಂದು ಆನೆ, ಅದು ಸಾಧು ಆನೆ, ಅದು ಸಿಂಹನನ್ನು ಕೇಳುತ್ತೆ, ನಿನಗಿಂತ ನನಗೆ ದಪ್ಪ ಕಾಲು, ದೊಡ್ಡ ಸೊಂಡಿಲು, ಆದರೆ ಎಲ್ಲ ಪ್ರಾಣಿಗಳೂ ನಿನಗೆ ಹೆದರುವಷ್ಟು ನನಗೆ ಹೆದರುವುದಿಲ್ಲವಲ್ಲ ಅಂತ. ಆಗ ಸಿಂಹ ಹೇಳುತ್ತೆ, ದೊಡ್ಡ ಕಾಲು ಸೊಂಡಿಲು ಇದ್ದರೆ ಸಾಲದು, ಅದನ್ನು ಬಳಸುವುದು ಗೊತ್ತಿರಬೇಕು ಅಂತ. ನಿಮಗೆ ಶಕ್ತಿ ಇದ್ದರೆ ಸಾಲದು, ಅದನ್ನು ಹೇಗೆ ಯಾವ ರೀತಿ ಬಳಸಿಕೊಳ್ಳಬೇಕು ಎನ್ನುವುದು ತಿಳಿದಿರಬೇಕು. ನಿಮಗೆ ಆನೆಯಷ್ಟು ತಾಳ್ಮೆ ಇರುವುದು ಮುಖ್ಯ ನಿಜ, ಆದರೆ ಆಗಾಗ್ಗೆ ಸಿಂಹದಂತೆ ಗರ್ಜನೆ ಮಾಡುವುದು ಮುಖ್ಯ. ಕೋಪ ಮಾಡಿಕೊಳ್ಳಬೇಕಾದ ಟೈಮಿನಲ್ಲಿ ಕೋಪ ಮಾಡಿಕೊಳ್ಳದೇ ಇದ್ದರೆ ತಲೆಕೆಟ್ಟು ಕೋಪ ಬೇಡದೇ ಇರುವ ಟೈಮಿನಲ್ಲಿ ಕೋಪ ಮಾಡಿಕೊಳ್ಳಬೇಕಾಗಿ ಬರುತ್ತೆ. ನ್ಯಾಯಯುತವಾದ ಕೋಪ ತಪ್ಪಲ್ಲ. ಈ ವಿಡಿಯೋ ನೋಡಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.